ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಮ್. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಾವಿವತ್ತು ಬೈಕ್ ಟ್ರಿಪ್ನ ಮಾಡ್ತಾ ಇದ್ದೀವಿ. ಅದು ಎಲ್ಲಿಗೆ ಅನ್ನೋದನ್ನು ನೋಡ್ತಾ ಇರಿ, ವಿಡಿಯೋ ಎಂಡಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾವು ಇಲ್ಲಿ ನಮ್ಮ ಪಾರ್ಟ್ನರ್ನ ಪಿಕ್ ಮಾಡೋದಕ್ಕೋಸ್ಕರ ಅಂತ ಹೋಗ್ತಾ ಇದ್ದೀವಿ. ಅವರು ಕಪಲ್ಸು, ನಾವು ಕಪಲ್ಸು, ಯಾರೂ ಅಲ್ಲ, ನಮ್ಮ ಸಿಸ್ಟರ್ ಹಸ್ಬೆಂಡು ಮತ್ತು ನಾವು. ಇಲ್ಲಿ ನೋಡಿ, ನಾವು ಮನೆಯಿಂದ ಬಿಟ್ಟು 2 o'clock ಅಲ್ವಾ, 2 o'clock ಬಿಟ್ಟು 3 o'clock ಆಯಿತು ನಾವು ಅವ್ರ ಮನೆಗೆ ಹೋಗೋಷ್ಟೊತ್ತಲ್ಲಿ. ಅಲ್ಲಿಂದ ನಾವು ಅವರನ್ನು ಪಿಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ನಾನು ನನ್ನ ತಂಗಿ ಮಗಳನ್ನ ರೇಗಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅವಳು ಬಾಯಿ ಹೇಳಿದ್ಲು, ಒಂದು ಸ್ವಲ್ಪ ಹತ್ಕೊಂಡು. ಇಲ್ಲಿ ಇವರಿಬ್ಬರು ರೆಡಿ ಆದರು, ಹೊರಡೋದಕ್ಕೆ ಪೋಸ್ ಮಾಡ್ತಾ ಇದ್ದಾರೆ ಇಬ್ರು. ಏನು ಚೆನ್ನಾಗಿ ನಮ್ಮ ಮನೆಯವರು ಇಲ್ಲೊಂದು ಕಡೆ ಜೈ ಶ್ರೀರಾಮ್ ಅಂತ ಸ್ಟಾರ್ಟ್ ಮಾಡ್ತಾ. ನಾವು ಅಂದ್ಕೊಂಡಿದ್ದು ಬೇಗ ಹೊರಡೋಣ, ಆದಷ್ಟು 2 o'clock ಅಷ್ಟೊತ್ತಿಗೆ ಎಲ್ಲ ಅಂತಂದ್ಬಿಟ್ಟು. ಬಟ್ ಆಗಲೇ ಇಲ್ಲ, ಅವ್ರ ಮನೆಯಿಂದ ಹೊರಡೋಷ್ಟೊತ್ತಲ್ಲಿ 3:15 ಆಗಿತ್ತು. ಅಲ್ಲಿಂದ ನಾವು ಬೇಗ ಹೊರಟು ನೈಸ್ ರೋಡ್ನ ಕ್ಯಾಚ್ ಮಾಡ್ತಾ ಇದ್ದೀವಿ. ಇಲ್ಲಿ ನೈಸ್ ರೋಡಲ್ಲಿ ಟೋಲ್ ಕಟ್ಟಬೇಕಾಗತ್ತೆ 2 ವೀಲರ್ಗೂ. ಅದೇ ಬೇರೆ ಹೈವೇಗಳಲ್ಲೆಲ್ಲ ನಿಮಗೆ ಕೆಲವೊಂದರಲ್ಲಿ, ಇವಾಗ ದಶಪಥ್ ಹೈವೇಲಿ 2 ವೀಲರ್ಗೆ ಅಲೋವೇ ಇರಲ್ಲ. ಬಟ್ ಕೆಲವೊಂದು ಹೈವೇಲಿ ನೀವು ಟೋಲೇ ಕಟ್ಟಂಗಿರಲ್ಲ 2 ವೀಲರಲ್ಲಿ. ಇಲ್ಲಿ ನೀವು ಟೋಲ್ ಕಟ್ಟಲೇಬೇಕು. ನಾವಿಲ್ಲಿ 35 rupees ಏನೋ ಟೋಲ್ ಕಟ್ಟಿದ್ವಿ. ಮತ್ತು ಇಲ್ಲಿಂದ ನಾವು ನೈಸ್ ರೋಡಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವು ಯಾವಾಗ್ಲೂ ದಶಪಥ್ ಹೈವೇಲಿ ಹೋಗ್ತಾ ಇದ್ವಿ. ದಶಪಥ್ ಹೈವೇ ಓಪನ್ ಆದಾಗಿಂದನೂ ಕಾರಲ್ಲಿ, ಅದೂ ಫಸ್ಟ್ ಟೈಮ್ ಬೈಕಲ್ಲಿ ಹೋಗ್ತಿರೋದ್ರಿಂದ ಎಕ್ಸ್ಪೀರಿಯೆನ್ಸು ನೋಡಬೇಕು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಕೆಳಗಡೆನೂ ರೋಡು ಚೆನ್ನಾಗೇ ಇದೆ, ಖಾಲಿನೇ ಇತ್ತು. ಯಾಕಂದರೆ ಡೇಸಲ್ಲಿ ಹೋಗ್ತಿರೋದ್ರಿಂದ. ವೀಕೆಂಡ್ ಆದರೆ ಸ್ವಲ್ಪ ರಶ್ ಇರ್ಬೋದಿತ್ತು, ಟ್ರಾಫಿಕ್ ಇರ್ಬೋದಿತ್ತು. ಬಟ್ ಈ ಸತಿ ಅಷ್ಟೇನು ಟ್ರಾಫಿಕ್ ಇನ್ನು ಸ್ವಲ್ಪ ದೂರ ಬಂದು ಬಿಡದಿ ಹತ್ತತ್ರ ಒಂದು ಸ್ಟಾಪ್ ಹಾಕಿದ್ವಿ. ಎಳ್ನೀರು ಕುಡಿಯೋಣ, ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನಾವು ಹೋಗ್ತಾ ನೋಡ್ತಾ ಇದ್ದರೆ, ಇಲ್ಲಿ ನಮ್ಮ ಯಜಮಾನ್ರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತಾರೆ ಆಫೀಸಿಗೆ. ಬಟ್ ಇಲ್ಲಿ ನೋಡಿ, ಸ್ಪೀಡು 75, 76ಗೆ ದಾಟ್ತಾನೆ ಇಲ್ಲ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಯಾರೋ ಹೋಗೋರಿದ್ರೂ 2 ವೀಲರಲ್ಲಿ ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಬನ್ನಿ, ಸೇಫಾಗಿರಿ. ಅಷ್ಟೊತ್ತಿಗೆ ನಾವಿಲ್ಲಿ ರಾಮನಗರಕ್ಕೆ ಬಂದ್ವಿ. ನನಗೆ ಈ ಪ್ಲೇಸಲ್ಲಿ ಹೋಗಬೇಕಾದ್ರೆ ಯಾವಾಗಲೂ ಏನು ತುಂಬ ಇಷ್ಟ ಆಗೋದು ಅಂತಂದರೆ ಗ್ರೀನರಿ. ನೀವು ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರನೂ ಗ್ರೀನ್ ಕಾಣಿಸುತ್ತೆ. ಮತ್ತು ಇಲ್ಲಿ ಅಕ್ಕಿ ಬೆಳೀತಾರಲ್ವ ಜಾಸ್ತಿ, ಮೈಸೂರು ಮಂಡ್ಯ ಕಡೆ ಈ ರೂಟಲ್ಲಿ ಅಕ್ಕಿ, ತೆಂಗು ಇದು ಜಾಸ್ತಿ ಇರುತ್ತೆ. ನಾವಿಲ್ಲಿ ಮದ್ದೂರು ಹತ್ರ ಈ ಒಂದು ಡಿವಿಯೇಷನ್ ತೊಗೊಂಡಿದ್ವಿ. ಇಲ್ಲಿ ಮಿಡಿಲಲ್ಲಿ ನಾನೊಂದು ಕ್ಯಾಂಡಿಡ್ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಅಂತಂದ್ಬಿಟ್ಟು. ನೆರಳು ನಮ್ಮ ಜೊತೆನೇ ಬರ್ತಾ ಇದೆ. ಇಲ್ಲಿ ಇನ್ನು ಮೈಸೂರಿಗೆ ನಮಗೆ 70 kilometers ಇದೆ. ಇಲ್ಲಿ ಇನ್ನು ನಾವು ಮದ್ದೂರಿಗೆ ಹೋಗೋಕ್ಕೂ ಮುಂಚೆನೇ ಮದ್ದೂರು ಟಿಫನ್ಸ್ ಅಂತಲೂ ಇದೆ. ಎರಡೂ ಕಡೆಯೂ ಇದೆ. ಲೆಫ್ಟ್ ಸೈಡಿಂದ ನಾವು ಬೆಂಗಳೂರು ಕಡೆಯಿಂದ ಹೋಗಬೇಕಾದ್ರೂ ಇದೆ, ಮತ್ತು ಮೈಸೂರು ಕಡೆಯಿಂದ ಬರಬೇಕಾದ್ರೂ ಇದೆ. ಮತ್ತು ಇಲ್ಲಿ ನಾವು ಮದ್ದೂರಿಗೂ ಮುಂಚೆ ಇನ್ನೇನು ಮದ್ದೂರು ಹತ್ತತ್ರ ಬಂತು ಅನ್ಬೇಕಾದ್ರೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ ಟೀ ಕಾಫಿಗೋಸ್ಕರ.
ನಮ್ಮ ಬಾಡಿನ ನಾವೇ ಬೂಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ನೋಡಿ, ಇಲ್ಲೂ ಮತ್ತೆ ಹಾಗೆ ಗ್ರೀನರಿ ಗ್ರೀನರಿ ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನರಿನೇ. ಇಲ್ಲಿ ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಇಲ್ಲೊಂದು ನಾಯಿ ಮರಿ ಇದೆ. ನಾವು ಎಲ್ಲಿ ಹೋದ್ರೂ ನಮ್ಮ ಓರಿಯೋನ್ ಬಿಟ್ಟು ಬಂದಾಗ ಎಲ್ಲ ಕಡೆನೂ ನಮಗೆ ಬರೀ ಶಿಡ್ಜು ಪಪ್ಪೀಸ್ಗಳೇ ಕಾಣಿಸುತ್ತೆ. ಇನ್ನು ಇಲ್ಲಿ ನನ್ನ ತಂಗಿ ಪರಿಸ್ಥಿತಿ ನೋಡಿ, ನಡೆಯೋಕ್ಕಾಗ್ತಾ ಇಲ್ಲ, ಆಗಲೇ ಕಾಲೆಲ್ಲ ಹಿಡ್ಕೊಂಡಂಗೆ ಆಗಿದೆ ಅಂತ ಅನಿಸುತ್ತೆ. ಇವರಂತೂ ಫುಲ್ಲು ಖುಷಿಯಲ್ಲಿದ್ದಾರೆ. ಬೈಕ್ ರೈಡಲ್ಲಿ ಹೋಗ್ತಾ ಇದ್ದೀನಿ, 2 ವರ್ಷ ಆಯ್ತು ಬೈಕ್ ತೊಗೊಂಡು ಅನ್ನೋ ಥರ. ಬೋಂಡ ಮತ್ತು ಮದ್ದೂರು ವಡೆ, ನಮ್ಮ ಮನೆಯವರು ಬೋಂಡ ತೊಗೊಂಡು ತಿಂದರು. ನಾನು ನಮ್ಮ ತಂಗಿ ಯಜಮಾನ್ರು ಮದ್ದೂರು ವಡೆ ತೊಗೊಂಡ್ವಿ, ಟೀ ಕುಡಿದ್ವಿ. ಹಾಗೆ ಇಲ್ಲಿ ಇವಳಾಗಲೇ ಮನೆಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದಾಳೆ, ಎಲ್ಲಿದ್ದೀವಿ, ಹೇಗಿದ್ದೀವಿ, ಎಲ್ಲಿವರೆಗೂ ಬಂದಿದ್ದೀವಿ, ಏನು ಕೈ ಕಾಲು ನೋವ್ತಿದೆಯಾ ಏನು ಅಂತೆಲ್ಲ ಕೇಳ್ತಿದ್ದಾರೆ ನಮ್ಮಮ್ಮ ಮತ್ತು ನಮ್ಮಪ್ಪ. ಇವ್ರು ನೋಡಿ, ಇಲ್ಲಾಗಿದೆ ಇವ್ರದ್ದು ಟೀ. ಈಗಾಗಲೇ ಹೇಳಿದ್ನಲ್ಲ, ಇಲ್ಲೊಂದು ನಾಯಿ ಮರಿ ಸಿಕ್ತು, ಪಪ್ಪಿ ಚಿಕ್ಕದು ಅಂತಂದ್ಬಿಟ್ಟು. ಅದು ಇದು ಇದು ಬಂದ್ಬಿಟ್ಟು ಶಿಂಷಾ ನದಿ. ಇಲ್ಲಿ ಶಿಂಷಾ ನದಿ ಹರಿಯುತ್ತೆ ಅಂತಂದ್ಬಿಟ್ಟು ಇಲ್ಲಿ ನಾವು ಅಂಗಡಿ ಹತ್ರ ಟೀ ಕುಡಿತಿದ್ವಲ್ಲ, ಆ ಅಂಕಲ್ ಹೇಳಿದ್ರು, ಅದಕ್ಕಾಗಿ ಇದನ್ನ ಹೋಗಿ ನಾವು ನೋಡ್ಕೊಂಡು ಬಂದ್ವಿ. ಇನ್ನು ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗೋಷ್ಟೊತ್ತಲ್ಲಿ 5 ಅವರ್ಸ್ ತೊಗೊಂಡ್ವಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಪಿಟ್ ಸ್ಟಾಪ್ಸ್ನ ಜಾಸ್ತಿನೇ ತೊಗೊಂಡಿದ್ದೀವಿ. ಇನ್ನು ನಾವು ಡಿಸೈಡ್ ಮಾಡಿದ್ವಿ ನಂಜನಗೂಡಲ್ಲಿ ಸ್ಟೇ ಆಗೋಣ ಅಂತ ಅಂದ್ಬಿಟ್ಟು. ಟೆಂಪಲ್ ಟೈಮಿಂಗ್ಸ್ ಚೆಕ್ ಮಾಡಿದಾಗ ನಮಗೆ 8:30ವರೆಗೂ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗಿದ್ಮೇಲೆ ನಾವು ನಂಜುಂಡೇಶ್ವರನ ದರ್ಶನಕ್ಕೋಸ್ಕರ ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ದರ್ಶನ 9 o'clock ಅಂತ ಗೂಗಲಲ್ಲಿ ತೋರಿಸುತ್ತೆ, ಬಟ್ 8:30ಗೆಲ್ಲನೇ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ನನ್ನ ಒಪಿನಿಯನ್ ಏನು ಅಂತಂದರೆ, ನೀವು ಆದಷ್ಟು ಈ ಥರ ಕ್ಲೋಸಿಂಗ್ ಟೈಮಲ್ಲೋ ಅಥವಾ ವೀಕ್ ಡೇಸಲ್ಲೋ ಈ ಥರದ್ರಲ್ಲಿ ಬಂದು ನೀವು ದರ್ಶನ ಮಾಡ್ಕೊಂಡು ಹೋದರೆ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೋಬೋದು. ಅದೇ ನೀವು ಸೋಮವಾರನೇ ಬರ್ತೀನಿ ನಾನು ಬೆಳಿಗ್ಗೆನೇ ನೋಡಬೇಕು ಈ ಥರ ಎಲ್ಲ ಅಂದರೆ ತುಂಬ 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 ರಶ್ ಇರುತ್ತೆ. ಇನ್ನು ನಾವು ಬಂದು ತಲುಪೋಷ್ಟೊತ್ತಲ್ಲಿ ನಂಜನಗೂಡಿಗೆ 8 o'clock ಎಕ್ಸಾಕ್ಟಾಗಿ ಆಗಿತ್ತು. ನಾವು ಬಂದಿದ್ದ ತಕ್ಷಣವೇ ಬೇಗ ದರ್ಶನಕ್ಕಂತ ಹೋದ್ವಿ. ದರ್ಶನಕ್ಕೆ ಜಾಸ್ತಿ ಏನು ರಶ್ ಇರಲಿಲ್ಲ. ಈ ಕಲ್ಯಾಣೋತ್ಸವ ಮಾಡಿಸೋರು ಮಾತ್ರನೇ ಸ್ವಲ್ಪ ಜನ ಇದ್ದರು. ನಾವು ಬೇಗ ಹೋಗಿ ದರ್ಶನ ಮಾಡ್ಕೊಂಡಿದ್ದಕ್ಕಾಗಿ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಒಳಗಡೆ ಫೋಟೋಗ್ರಾಫಿ, ವಿಡಿಯೋಗ್ರಾಫಿ ಗರ್ಭಗುಡಿಯಲ್ಲೆಲ್ಲ ಅಲೋವ್ ಇಲ್ಲ. ಅದಕ್ಕಾಗಿ ನಾವೂ ಏನು ಫೋಟೋಗ್ರಾಫಿ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಬಟ್ ಹೊರಗಡೆ ಗರ್ಭಗುಡಿನ ಬಿಟ್ಟು ಹೊರಗಡೆ ಬಂದು ನೀವು ದೇವಸ್ಥಾನದ ಪ್ರಿಮೈಸಸಲ್ಲಿ ಮಾಡಿದ್ರೆ ನೀವು ಅದನ್ನೇನು ಅವ್ರೇನು ರೆಸ್ಟ್ರಿಕ್ಟ್ ಮಾಡೋದಿಲ್ಲ, ಅದನ್ನೆಲ್ಲ ಮಾಡ್ಕೋಬೋದು. ಇಲ್ಲೇನು ಗೋಪುರ ನೋಡೋಕ್ಕೆ ಸಿಗುತ್ತಲ್ವ, ಇದೇ ಥರನೇ ಚಾಮುಂಡಿ ಬೆಟ್ಟದಲ್ಲೂ ಸೇಮ್ ಆರ್ಕಿಟೆಕ್ಚರಲ್ಲಿ ಗೋಪುರನೂ ಇದೆ. ಕಳಸನೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟಿಂಗೂ ಇದೆ, ಬಟ್ ಕ್ಲೋಸಿಂಗ್ ಟೈಮಿಂಗ್ ಅಷ್ಟೊತ್ತಲ್ಲಿ ಈ ಲೈಟಿಂಗ್ಸ್ ಎಲ್ಲನೂ ಆಫ್ ಮಾಡಿಬಿಡ್ತಾರೆ. ಇಲ್ಲಿ ಸ್ಟೇಯಿಂಗ್ ಆಪ್ಷನ್ಸೂ ತುಂಬ ಇದೆ. ದೇವಸ್ಥಾನದನೇ ಡಾರ್ಮೆಟ್ರೀಸು, ರೂಮ್ಸು ಇದೆಲ್ಲ ಇದೆ. ಬಟ್ ದೇವಸ್ಥಾನದ ರೂಮ್ಸ್ಗಳಲ್ಲಿ ಫೆಸಿಲಿಟೀಸ್ ಅಷ್ಟು ಇದಾಗಿಲ್ಲ. ವಾಶ್ ಏರಿಯಾ ಎಲ್ಲ ಕಾಮನ್ ಆಗಿರುತ್ತೆ. ನಿಮಗೆ ರೂಮ್ಸ್ ಬೆಡ್ ಮಾತ್ರ ಸಿಗುತ್ತೆ, ಉಳ್ಕೊಳ್ಳೋರು ಉಳ್ಕೋಬೋದು. ಮತ್ತು ನಮಗೆ ಸಪ್ರೇಟಾಗಿ ಪ್ರೈವೇಟಲ್ಲೂ ನಮಗೆ ರೂಮ್ಸ್ ಸಿಗುತ್ತೆ. 800-900 ಅಷ್ಟಕ್ಕೆಲ್ಲ ಸಿಗುತ್ತೆ. ನಾವಿಲ್ಲಿ ಬೇಗ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವರಿಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡಿಕೊಂಡು ನಿಧಾನಕ್ಕೆ ನೋಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೇನು ಗರ್ಭಗುಡಿ ಎಂಟ್ರೆನ್ಸ್ ಬಂತು ಅಂದಿದ ತಕ್ಷಣ ವಿಡಿಯೋನ ಆಫ್ ಮಾಡಿಬಿಟ್ವಿ. ಇನ್ನು ದರ್ಶನ ಮುಗಿಸ್ಕೊಂಡು
ಹೊರಗಡೆ ಬಂದು ಇಲ್ಲಿ ಮಕ್ಕಳು ದೊಡ್ಡವರೆಲ್ಲ ಅವ್ರವ್ರ ವಿಶ್ನ ಇಲ್ಲಿ ಬರ್ಕೋತಾ ಇದ್ದಾರೆ. ಬಟ್ ನಾವೇನು ಬರಿತಿದ್ದೀವಿ ಅಂತ ಯಾರ ಹತ್ರನೂ ಶೇರ್ ಮಾಡ್ಕೊಳ್ದೇ ಇದ್ದರೆ ಆಗುತ್ತೆ ಅನ್ನೋ ಥರ ಒಂದು ನಂಬಿಕೆ ಅಷ್ಟೇ. ನಾನು ಬರಿತಾ ಇದ್ದೀನಿ. ಇನ್ನು ಇಲ್ಲಿ ದರ್ಶನ ಮುಗಿಸ್ಕೊಂಡು ಬಂದಿದ ತಕ್ಷಣ ಹೊರಗಡೆ ಬಂದರೆ ಬೆಳಿಗ್ಗೆ ಹೊತ್ತಾದರೆ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ಇಲ್ಲಿ ತೊಗೊಂಡು ನಾವು ತಿನ್ಬೋದು. ಇಲ್ಲಿ ನಂದಿ ಇದೆ ದೊಡ್ಡದಾಗಿ. ಶಿವನ ದೇವಸ್ಥಾನದಲ್ಲಿ ನಾವು ಕಾಮನ್ನಾಗಿ ನೋಡೋಕ್ಕೆ ಸಿಗುವಂಥ ನಂದಿ. ಇವ್ರು ನೋಡಿ ಹೊರಗಡೆಯಿಂದ ಝೂಮಾಗಿ ಕಳಸನ ಗೋಪುರನ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಬಾಗ್ಲನ್ನು ಮುಚ್ಚೇ ಬಿಟ್ಬಿಟ್ಟಿದ್ದಾರೆ. 8:45 ಆಗಿತ್ತಲ್ವ, ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡಿ ಒಳಗಡೆ ಇರೋರನ್ನು ಮಾತ್ರ ಕಳಿಸ್ತಾ ಇದ್ದಾರೆ ಅಷ್ಟೇ. ನಮಸ್ಕಾರ ಹೇಳ್ತಾ ಇದ್ದಾರೆ ಇವರೆಲ್ಲರಿಗೂ, ನಿಮಗೆ ಹಾಯ್ ಅಂತ. ಇನ್ನು ಇಲ್ಲಿ ಮಿಸ್ಟರ್ ಎ.ಕೆ ಸೆಲ್ಫಿ ವಿಡಿಯೋ ಮಾಡ್ಕೋತಾ ಇದ್ದಾರೆ. ಎಷ್ಟು ಶೈ ಪರ್ಸನ್ನು ಅಂತಂತಂದರೆ ಅಷ್ಟು ಶೈ ಪರ್ಸನ್ನು ವೀಡಿಯೋ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ನನಗೋಸ್ಕರ. ಇಲ್ಲಿ ನೋಡಿ ಇದೆಲ್ಲ ಅವ್ರದ್ದೇ ವಿಡಿಯೋಗ್ರಾಫಿ ಎಲ್ಲ. ಇನ್ನು ಇಲ್ಲಿಂದ ನಾವು ಊಟ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಊಟ ಗೊತ್ತಿಲ್ಲ ಟೈಮಿಂಗ್ಸ್ ಏನು ಅಂತ. ಬಟ್ ನಾವು ಊಟಕ್ಕೆ ಹೋಗೋಷ್ಟೊತ್ತಲ್ಲಿ 9:15 9:30ವರೆಗೂ ಬರ್ತಾನೆ ಇದ್ರು ಎಲ್ಲರೂ. ಈ ಕಡೆಯಿಂದ ಪಾರ್ಕಿಂಗ್ ಕಡೆಯಿಂದ ನಾವು ಊಟಕ್ಕೆ ಹೋದ್ವಿ. ನಾವು ಇಲ್ಲೇ ಊಟನ ಮುಗಿಸ್ಕೊಂಡು ಇಲ್ಲೇ ಸ್ಟೇ ಆಗಿದ್ವಿ. ನಂಜನಗೂಡು ಟೆಂಪಲ್ ಬ್ಯಾಕ್ ಸೈಡೇನೆ. ಇದಾಗಿತ್ತು ನಮ್ಮ ಡೇ 1 ಟ್ರಿಪ್ಪು. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಏನೇನು ಪ್ಲೇಸಸ್ನ ನೋಡ್ತೀವಿ ಅನ್ನೋದನ್ನು ನೀವು ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.